ಈ ಅಪಘಾತಗಳ ಸುದ್ದಿಯನ್ನು ಕೇಳಬೇಕಾದ್ರೆ ಕರಳು ಹಿಂಡಿದಂಗೆ ಆಗ್ಬಿಡುತ್ತೆ. ಆ ಮನೆ ಪರಿಸ್ಥಿತಿ ಏನಾಗಿರುತ್ತೋ, ಆ ಕುಟುಂಬದವರ ಪರಿಸ್ಥಿತಿ ಏನು ಅಂತೇಳಿ. ಸೊ ತುಮಕೂರಿನಲ್ಲಿ ಲಾರಿಯಿಂದ ಡೆಡ್ಲಿ ಅಪಘಾತ ಆಯ್ತಲ್ಲ, ಈ ಪ್ರಕರಣದಲ್ಲಿ ಈಗ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಮೃತರ ಸಂಖ್ಯೆ ಈಗ 3ಕ್ಕೆ ಏರಿಕೆ ಆಗಿದೆ ಅಂತೆ. ನಿಯಂತ್ರಣ ತಪ್ಪಿ ಬೇಕರಿ ಮತ್ತು ಬ್ಯಾಂಗಲ್ ಸ್ಟೋರ್ಗೆ ಲಾರಿ ನುಗ್ಗಿತ್ತು. ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿಟ್ಟಿದ್ರು, 4ವರಿಗೆ ಗಂಭೀರ ಗಾಯ ಆಗಿತ್ತು. ತುಮಕೂರಿನ ಕೊರಟಗೆರೆ ಕೋಳಾಲ ಸರ್ಕಲ್ನಲ್ಲಿ ಆದಂತಹ ಅಪಘಾತ ಇದು. ರಂಗಧಾಮಯ್ಯ 65 ವರ್ಷ, ಬೈಲಪ್ಪ 65 ವರ್ಷ, ಮಂಜುನಾಥ್ 44 ವರ್ಷ, ಇವರು ಮೃತರು. ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಆಸ್ಪತ್ರೆಗೆ ಕರ್ಕೊಂಡೋದ ನಂತರ ಇನ್ನೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾವ ರೀತಿಯಲ್ಲಿ ಅವನು ಗಾಡಿ ಓಡಿಸಿರಬೇಕು ಅಂತ, ನಿಯಂತ್ರಣ ತಪ್ಪಿ ಅಂತೆ. ಅದು ಹೆಂಗ್ರಿ ನಿಯಂತ್ರಣ ತಪ್ಪುತ್ತೆ? ಈ ಬಸ್ನವರಿಗೆ, ಈ ಲಾರಿ ಅವರಿಗೆ, ಕಾರು ಓಡಿಸುವಂಥವ್ರಿಗೆ, ಬೈಕ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಮೊಬೈಲ್ ಹುಚ್ಚು ಹಿಡಿದುಬಿಟ್ಟಿದೆ. ಮೊಬೈಲ್ ನೋಡ್ಕೊಂಡು ಓಡಿಸ್ತಾ ಇರೋದು ಗಾಡಿಯನ್ನು. ಮುಂದೆ ಏನಾಗ್ತಾ ಇದೆ ಅರಿವೇ ಇಲ್ಲ, ನೋಡೋದೇ ಇಲ್ಲ. ಬಸ್ನಲ್ಲಿರೋರು ರೀಲ್ ನೋಡ್ತಾರೆ, ಲಾರಿಯಲ್ಲಿರೋರು ಮೊಬೈಲಲ್ಲಿ ಹಿಡ್ಕೊಂಡೇ ಓಡಿಸ್ತಾ ಇರ್ತಾರೆ, ಬೈಕ್ನಲ್ಲಿರೋನು ಮೊಬೈಲ್ ಹಿಡ್ಕೊಂಡಿರ್ತಾನೆ, ಕಾರ್ನಲ್ಲಿರೋನು ಮೊಬೈಲ್. ಮೊಬೈಲ್ ಮನೆಯಲ್ಲೂ ಹಾಳು ಮಾಡುತ್ತೆ, ಇಲ್ಲಿ ಸಾವಿಗೂ ತಂದಿಡುತ್ತೆ. ಗೊಬ್ಬರವನ್ನು ಅಂಗಡಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಂತಹ ಲಾರಿ ಬಿಟ್ಟು ಚಾಲಕ ಪರಾರಿ ಆಗಿದ್ದಾನೆ. ಇನ್ನೇನು ಮಾಡ್ತಾನೆ, ನಲ್ಲೇ ಇರ್ತಾನೆ. ಲಾರಿ ವಿಮೆ FC ಲ್ಯಾಪ್ಸ್ ಆಗೋಗಿದೆ. ಲಾರಿಯನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಕೋಳಾಲ ಪೊಲೀಸರು. ಅಲ್ಲಿಗೆ ಮುಗೀತು ಲಾರಿ ಕತೆ. ಅದನ್ನು ಮರೆತು ಬಿಡಬೇಕು ಓನರು. ಬಟ್ ಇಲ್ಲ, ಅದನ್ನು ಬಿಡಿಸ್ಕೊಂಡು ಬರಬೇಕು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೋಳಾಲದಲ್ಲಿ ಭೀಕರ ದುರಂತವೊಂದು ಸಂಭವಿಸಿರುವಂಥದ್ದು. ಲಾರಿ ಒಂದು ಅಂಗಡಿಗೆ ನುಗ್ಗಿದ ಪರಿಣಾಮ 3 ಸಾವನ್ನಪ್ಪಿರುವಂಥದ್ದು. ಇದು ನಾನು ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು ಬಸವೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್. ಅದೇ ರೀತಿ ಇಲ್ಲಿ ಬ್ಯಾಂಗಲ್ ಸ್ಟೋರ್ ಒಂದಿದೆ, ಹಾಗೆ ಅದರ ಪಕ್ಕದಲ್ಲಿ ದಿನಸಿ ಹೋಲ್ಸೇಲ್ ಮಾರಾಟ ಅಂಗಡಿ ಕೂಡ ಇದೆ. ಮೂರು ಅಂಗಡಿಗಳು ಕೂಡ ಜಖಮಾಗಿರುವಂಥದ್ದು. ಅದರ ಜೊತೆಗೆ 3 ಸಾವನ್ನಪ್ಪಿದ್ದಾರೆ. ಇಲ್ಲಿ ಬಂದಂತಹ 3 ಗ್ರಾಹಕರು ಸಾವನ್ನಪ್ಪಿರುವಂಥದ್ದು. ಒಟ್ಟು 5 ಜನರಿಗೆ ಗಾಯವಾಗಿದೆ. ಮಂಜುನಾಥ, ಬೈಲಣ್ಣ ಸೇರಿದ್ದು ಒಟ್ಟು 3 ಸಾವನ್ನಪ್ಪಿದ್ದಾರೆ. ಎಲ್ಲರಿಗೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು, ಆದರೂ ಕೂಡ ಹಸನುಗಿರುವಂಥದ್ದು. ಇನ್ನೂ ಗಾಯ 5 ಜನರಿಗೆ ಕೂಡ ಜಿಲ್ಲಾಸ್ಪತ್ರೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೀಗೆ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಕೋಳಾಲ ಸರ್ಕಲ್. ಅದು ಕೋಳಾಲ ಅನ್ನುವಂಥದ್ದು ಕೊರಟಗೆರೆ ತಾಲೂಕಿನ ಒಂದು ಹೋಬಳಿ ಕೇಂದ್ರ. ಇದು ಈಗ ತುಮಕೂರು ಕಡೆಯಿಂದ ಈಗ ಬಸ್ ಬರ್ತಾ ಇದೆ. ಅದೇ ರೀತಿ ತುಮಕೂರು ಕಡೆಯಿಂದ ಬಸ್ ಬಂದಿರುವಂಥದ್ದು. ಇದು ಲಾರಿ ಬಂದಿದೆ, ಗೊಬ್ಬರ ತುಂಬಿದಂತಹ ಲಾರಿ. ಅದು ದೊಡ್ಡಬಳ್ಳಾಪುರದ ಹಾರೋಡಿಗೆ ಹೋಗುವಂತಹ ಲಾರಿ ಆಗಿತ್ತು. ಹಾರೋಡಿ ಏನಿದೆ ಈಗ ಸ್ಟ್ರೇಟ್ ಹೋಗುವಂಥದ್ದು. ಅಂದರೆ ಈಗ ನಾನು ನಿಮ್ಗೇನು ಕೈ ತೋರಿಸ್ತಾ ಇದೆ, ಹೀಗೆ ಅವರು ಕೊರಟಗೆರೆಯಿಂದ ಅಂದರೆ ತುಮಕೂರಿಂದ ಬಂದಂಥ ಲಾರಿ ಇದೆ, ಅದು ನೇರವಾಗಿ ತನ್ನ ಲೆಫ್ಟಿಗೆ ತೆಗೆದುಕೊಂಡು ಹಾರೋಡಿಗೆ ಹೋಗಬೇಕಾಗಿತ್ತು. ಆದರೆ ಅವರಿಗೆ ಮಿಸ್ ಆಗಿದೆ, ದಾರಿ ಗೊತ್ತಾಗಿಲ್ಲ. ಹಾಗಾಗಿ ರೈಟ್ಗೆ ತಿರುಕೊಂಡಿದ್ದಾರೆ, ಇಲ್ಲಿ ಟರ್ನ್ ತಗೊಂಡಿದ್ದಾರೆ. ಅದರ ಪರಿಣಾಮ ಬಂದು ಈ ಒಂದು ಇದಕ್ಕೆ ಗುದ್ದಿರುವಂಥದ್ದು, ಯಾವುದು ಅಂಗಡಿಗೆ ನುಗ್ಗಿರುವಂಥದ್ದು. ಅದರ ಪರಿಣಾಮ 3 ಸಾವನ್ನಪ್ಪಿರುವಂಥದ್ದು ನೋಡ್ಬೋದು. ಇಲ್ಲೆಲ್ಲ ಚೆಲ್ಲಾಪಿಲ್ಲೆ ಆಗಿರುವಂಥದ್ದು. ಇಲ್ಲಿ ಬಾಟ್ಲುಗಳಿದೆ, ನೀರಿನ ಬಾಟ್ಲುಗಳಿದೆ, ಉಪ್ಪಿದೆ, ಬೇರೆ ಬೇರೆ ದಿನಸಿ ಐಟಮ್ಗಳು ಕೂಡ ಇದೆ. ಆ ಕಡೆ ಹೋದರೆ ಫ್ರಿಡ್ಜ್ ಇದೆ, ಬೇಕರಿಯ ಫ್ರಿಡ್ಜ್ ಕೂಡ ಹಾನಿಯಾಗಿರುವಂಥದ್ದು, ನುಜ್ಜುಗುಜ್ಜಾಗಿರುವಂಥದ್ದು. ಒಟ್ಟಾರೆಗೆ 3 ಸಾವನ್ನಪ್ಪಿದ್ದ 5 ಜನರಿಗೆ ಗಾಯವಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಘಟನೆ ಆದ ತಕ್ಷಣ ಚಾಲಕ ಲಾರಿ ಬಿಟ್ಟು ಓಡಿ ಹೋಗಿದ್ದಾರೆ. ಕೋಳಾಲ ಪೊಲೀಸರು ಈಗಾಗಲೇ ಲಾರಿಯನ್ನು ವಶಪಡಿಸಿಕೊಂಡಿರುವಂಥದ್ದು ಮತ್ತು ಪ್ರಕರಣ ದಾಖಲಿಸಿಕೊಂಡಿರುವಂಥದ್ದು. ಕೋಳಾಲದಿಂದ ಕ್ಯಾಮ್ರಾ ಪರ್ಸನ್ ಕುಮಾರ್ ಹಬ್ಬನಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ಲಾರಿ ಇಲ್ಲಿ ಯಾವ ಬ್ಯಾಂಕ್ ಮುಂದೆ ಹೋಗ್ಬೇಕಿತ್ತ, ಅವ್ರು ಫುಲ್ ಸ್ಪೀಡಿಗೆ ಬರ್ತಿದ್ದ, ಬ್ರೇಕ್ ಸಿಕ್ಕಿಲ್ಲ ಅಂದ ಇಲ್ಲಿ ಬಂದು ಕೂತಿದ್ದಾರೆ. ಆಮೇಲೆ ಲಾರಿ ಅವರು ಓಡೋಗ್ಬಿಟ್ಟು ಡ್ರೈವರ್ ಸಿಕ್ಕಿಲ್ಲ. ಇನ್ನು ಲಾಸ್ ಜಾಸ್ತಿ ಆಗಿದೆ ಸರ್. ನಮ್ಮ ಅಂಗಡಿ ಐತೆ ಪಕ್ಕ, ಹೋಲ್ಸೇಲ್ ಅಂಗಡಿ ಇತ್ತ, ಜ್ಯೂಸ್, ಆಯಿಲ, ಉಪ್ಪ, ಆಮೇಲೆ ಒಂದು ಫ್ರೀಜ ಕಂಪನಿದಿತ್ತ. ಜಾಸ್ತಿ ಲಾಸ್ ಐತೆ, ಒಂದು 5 ಲಕ್ಷ ಆಗಿದೆ ಸರ್. ಪಕ್ಕ ಅಂಗಡಿಯವರು ಫ್ಯಾನ್ಸಿ ಅಂಗಡಿ ಐತೆ, ಒಂದು ಬೇಕ್ರಿ ಐತೆ, ಅವ್ರಿಗೆ ಒಂದು ಸ್ವಲ್ಪ ಲಾಸ್ ಆಗಿದೆ ಸರ್. ಆಮೇಲೆ 3 ಜನ ಇನ್ನು ಸತ್ತು ಹೋಗಿದೆ. ನಂತರ ಒಂದು ಓನರ್ ಪಕ್ಕ ಅಂಗಡಿ, ಫ್ಯಾನ್ಸಿ ಅಂಗಡಿ ಓನರ್ ಸತ್ತು. ಸರ್ ಇದೇ ಬಿಲ್ಡಿಂಗಲ್ಲೇ ನಾವು ಮೇಲ್ಗಡೆ ಬಾಡಿಗೆ ಇದ್ದೀವಿ. ಈ 11:45 ಟೈಮಲ್ಲಿ ಮೇಲ್ಗಡೆಯಿಂದ ಲಾರಿ ಗೊಬ್ಬರ ತುಂಬಿರೋ ಲಾರಿ ಬಂದೈತೆ. ಯಾವ ಕಡೆಯಿಂದ? ತುಮಕೂರು ರೋಡಿಂದ ಬಂದಿದೆ. ಫುಲ್ ಲೋಡ್ ಇತ್ತು, ಓವರ್ ಸ್ಪೀಡಲ್ಲಿ ಬಂದವನೆ. ಕಂಟ್ರೋಲ್ ಮಾಡೋಕ್ಕಾಗದೆ ಬಂದು ಹೊಡೆದಿದ್ದಾನೆ. 4 ಅಂಗಡಿಗೂ ಡ್ಯಾಮೇಜ್ ಆಗಿದೆ. ಇಬ್ರು ಯಾವ ಕಡೆ ಅಂತ ಗೊತ್ತಿಲ್ಲ ಸರ್. ಈ ಕಡೆ ಬೆಳ್ಳಾಪುರ ಕಡೆಗೆ ತಿರುಗಿಸ್ಕೊಳಕ್ಕೆ ಹೋಗಿದ್ದಾನೆ, ಟರ್ನ್ ಆಗಿಲ್ಲ, ಡೈರೆಕ್ಟ್ ಬಂದು 4 ಅಂಗಡಿಗೆ ಹೊಡೆದಿದ್ದಾನೆ. ಇಲ್ಲಿ ಇಬ್ಬರು ಸ್ಪಾಟ್ ಆಗಿದ್ದಾರೆ, ಒಬ್ಬರು ಹಾಸ್ಪಿಟ್ಲಲ್ಲಿ ಡೆತ್ ಆಗವ್ರಂತೆ, ಇನ್ನೊಬ್ರು ಫುಲ್ ಸೀರಿಯಸ್ ಅವರೇ, ಗೊತ್ತಿಲ್ಲ ಅವ್ರು ಏನಾಗೈತೆ ಅಂತ. ಒಂದು 5-6 ಜನಕ್ಕೆ ತುಂಬ ಏಟಾಗೈತೆ. 4 ಅಂಗಡಿ ಡ್ಯಾಮೇಜ್ ಆಗಿದ್ದಾವೆ.
ಲಾರಿ ಮಾಲೀಕರು ಗೊತ್ತಿಲ್ಲ ಸರ್, ಲಾರಿ ಡ್ರೈವರು ಎಸ್ಕೇಪ್ ಆಗಿದ್ದಾನೆ ಸರ್. ಅದೇ ಅಂಗಡಿಗಳು ಮುಂದೆಗಡೆ ಅಂಗಡಿಗಳಿಗೆ ಲಾಸ್ ಆಗಿದೆ, ಮೇಯ್ನು ಡೆತ್ ಆಗಿದ್ದಾರಲ್ಲ ಸರ್, ಅಂಗಡಿಗಳಿಗೆ ಲಾಸ್ ಆಗಿದೆ. ಮೇಯ್ನ್ ಪಾರ್ಟಲ್ಲಿ ಇಬ್ಬರು ಡೆತ್ ಆಗಿದ್ದಾರೆ, ಒಬ್ಬರು ಹಾಸ್ಪಿಟ್ಲಲ್ಲಿ ಡೆತ್ ಆಗವ್ರೆ, ಇನ್ನೊಬ್ಬರು ಡೌಟಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿದ್ದಾರೆ ಸರ್. ಒಬ್ಬರು ಅಂಗಡಿಯವರು, ಇನ್ನಿಬ್ಬರು ಇಲ್ಲಿ ವ್ಯಾಪಾರಸ್ಥರು, ಇಲ್ಲಿ ಹಳ್ಳಿ ಕಡೆಯಿಂದ ಬರ್ತಾರೆ ವ್ಯಾಪಾರ ಮಾಡೋದಕ್ಕೆ, ವ್ಯಾಪಾರಸ್ಥರು ಬರ್ತಾರೆ, ವ್ಯಾಪಾರಸ್ಥರು ಇದ್ದಾರೆ. ಸರ್ಕಲ್ ದೊಡ್ಡದಾಗಿದ್ರು